ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಾನು ಡಿಯೋಡ್ ಆ್ಯಪಿಂದ ಕೇವಲ 3,000 ರೂಪಾಯಿ ಕೊಟ್ಟು ಆರ್ಡರ್ ಮಾಡಿರುವಂಥ ಕೆಲವೊಂದು ಗ್ಯಾಜೆಟ್ಗಳಿದೆ. ನೋಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಬಾಕ್ಸಲ್ಲಿ ನಮಗೆ ಈ ಎಲ್ಲ ಗ್ಯಾಜೆಟ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀನಿ, ಆ ಪ್ರೈಸ್ ರೇಂಜಿಗೆ ಆ ಗ್ಯಾಜೆಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಇಷ್ಟು ದೊಡ್ಡ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸ್ ಎಷ್ಟು ಕಿತ್ತೋಗಿರೋ ಥರ ಇದೆ ಅಂತ ಅಂದರೆ ಬೇಕಾಬಿಟ್ಟು ಪ್ಯಾಕೇಜಿಂಗ್ ಮಾಡಿ ಕಳಿಸಿರೋ ರೀತಿ ಇದೆ ನೋಡಿ. ಶೇಪಲ್ಲೇ ಇಲ್ಲ ಸ್ವಲ್ಪನೂ, ಎಲ್ಲ ಕಡೆ ಟೇಪ್ ಹೊಡೆದವ್ರೆ, ಇರ್ರೆಗ್ಯುಲರ್ ಶೇಪು, ಕೆಟ್ಟದಾಗಿದೆ. ಇರಲಿ, ಓಪನ್ ಮಾಡೋಣ. ಸೊ ಇನ್ನೂ ಏನಾರ ಇನ್ನೂ ಏನೋ ಇದೆ. ಏನಂತ ತರಿಸಿದ್ದೀನಿ ಅನ್ನೋದೇ ಮರ್ತೋಗಿದೆ ನನಗೆ. ತುಂಬ ದಿನ ಆಯ್ತು ಆರ್ಡ್ರ್ ಮಾಡಿ. ಓಕೆ, ಇಷ್ಟೇ. ಕೆಳಗೇನೋ ಒಂದು ಬಿದ್ದೋಯ್ತು. ಓಕೆ, ಇದು ಬಿಲ್ಲು, ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತೆಲ್ಲ ಚೆಕ್ ಲಿಸ್ಟು. ಓಕೆ, ಸೊ ನೋಡ್ತಾ ಇದ್ದೀರಾ, ನಾನು ಇಷ್ಟು ಗ್ಯಾಜೆಟ್ಗಳನ್ನು 3,000 ರೂಪಾಯಿ ಕೊಟ್ಟು ಆರ್ಡರ್ ಮಾಡಿರೋದು. ಸೊ ಒಂದೊಂದಾಗಿ ಅನ್ಬಾಕ್ಸ್ ಮಾಡ್ತೀನಿ, ಯಾವ್ದು ಹೆಂಗಿದೆ ಬನ್ನಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಒಂದು USB ಕೇಬಲ್ ಆಯಿತಾ. ಸೊ ಈ ಥರ USB ಕೇಬಲ್ ನಾನು ಅಮೆಝಾನಲ್ಲೂ ಸಹ ನೋಡಿದ್ದೀನಿ ಆಯಿತಾ. ಅಮೆಝಾನಲ್ಲಿ ನಮಗೆ 600-700 ರೂಪಾಯಿ ಇರುವಂಥ ಈ ಒಂದು USB ಕೇಬಲ್ ನಮಗೆ ಈ ಡಿಯೋಡ್ ಆ್ಯಪಲ್ಲಿ ಕೇವಲ 82 ರೂಪಾಯಿಗೆ ಸಿಕ್ತು ಆಯಿತಾ. 82 ರೂಪಾಯಿಗೆ ಈ ಕೇಬಲ್ನ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ ಗುರು. ಈ ಕೇಬಲ್ಲು ಫ್ಯಾಬ್ರಿಕ್ಕಿಂದ ಕವರ್ ಆಗಿದೆ. ಇದರಲ್ಲಿ ನಮಗೆ ನೋಡಿ ಲೈಟ್ನಿಂಗ್ ಪೋರ್ಟ್ ನಮಗೆ ಸಿಗ್ತಾ ಇದೆ. ಇದ್ರ ಮೇಲ್ಗಡೆ 27 ವ್ಯಾಟಿಂದು ಪವರ್ ಸಪ್ಲೈ ಅಂತ ಇದೆ ಮತ್ತು USB Type-C ಸಹ ಇದೆ ಇದರಲ್ಲಿ. ಇದು 65 ವ್ಯಾಟಿಂದು ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತಂತೆ. ನೀವು ಬೇಕು ಅಂದರೆ ಬರೀ ಲೈಟ್ನಿಂಗ್ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಓಪನ್ ಮಾಡಿ USB Type-C ಚಾರ್ಜಿಂಗ್ ಸಹ ಮಾಡ್ಬೋದು. ಈ ಕಡೆ ನೋಡಿ, ಓಪನ್ ಮಾಡಿದ ತಕ್ಷಣ ನಿಮಗೆ Type-A ಇದೆ. ಸೊ ಅಂತ ಇದೆ. ಇದನ್ನು ಹೇಳಿದ್ರೆ ನಿಮಗೆ Type-C ಕೂಡ ಸಿಗುತ್ತೆ. Type-Cಯಿಂದ Type-C ಕೇಬಲ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. 65 ವ್ಯಾಟಿಂದು Type-C ಟು Type-C ಕೇಬಲ್ಲು ಕೇವಲ 82 ರೂಪಾಯಿ ಅಂತ ಅಂದರೆ ಅನ್ಬಿಲೀವಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಫಾಸ್ಟ್ ಚಾರ್ಜಿಂಗ್ ಆಗುತ್ತಾ ಅಂತ ಒಂದು ಸಲ ಟೆಸ್ಟ್ ಮಾಡಿ ಟ್ರೈ ಮಾಡೋಣ. ನೋಡಿ, ಇಲ್ಲಿ ಇದು ಫಾಸ್ಟ್ ಚಾರ್ಜರು. ಇದು ಕೂಡ ನಂಗೆ ಅನ್ನಿಸ್ತಂಗೆ 65 ವ್ಯಾಟ್ ಸಪೋರ್ಟ್ ಆಗುವಂಥ ಚಾರ್ಜರು. ಸೊ ನಾನು ಇದನ್ನು ಪ್ಲಗ್ ಮಾಡಿ ನನ್ನ ಫೋನ್ನ ಚಾರ್ಜ್ ಮಾಡೋಕ್ಕೆ ಹಾಕಿದರೆ ಇದೊಂಥರ ಬ್ಲೂಯಿಶ್ ಗ್ರೀನ್ ಕಲರಲ್ಲಿ ಬಂತು ಅಂತಂದರೆ ಫಾಸ್ಟ್ ಚಾರ್ಜ್ ಆಗ್ತಾಯಿದೆ ಅಂತ. ಬ್ಲೂಯಿಶ್ ಗ್ರೀನು. ಸೊ ಫಾಸ್ಟ್ ಚಾರ್ಜ್ ಆ್ಯಕ್ಚುಲಿ ಕೆಲಸವನ್ನು ಮಾಡ್ತಾಯಿದೆ. ಸೊ ಫಾಸ್ಟ್ ಚಾರ್ಜ್ ಆಗ್ತಿಲ್ಲ ಅಂತ ನೋಡಿ, ನಾರ್ಮಲ್ಲಾಗಿ ಗ್ರೀನ್ ತೋರಿಸುತ್ತೆ ಇಲ್ಲಿ. ಇದು ಫಾಸ್ಟ್ ಚಾರ್ಜ್ ಅಲ್ಲ ಇದು. ಸೊ ನೋಡಿ, ಚಾರ್ಜ್ ಮಾಡಿದ ತಕ್ಷಣ ಗ್ರೀನ್ ತೋರಿಸುತ್ತೆ. ಅದೇ ನಾನು ಫಾಸ್ಟ್ ಚಾರ್ಜ್ ಮಾಡಿದೆ ಅಂತ ಅಂದರೆ ನೋಡಿ ಒಂಥರ ಬ್ಲೂಯಿಶ್, ನೋಡಿ ಈ ಥರ ಕಲರ್ ತೋರಿಸುತ್ತೆ. ಸೊ ಫಾಸ್ಟ್ ಚಾರ್ಜ್ ಆಗ್ತಾಯಿದೆ. ಸೂಪರ್ ವಿಷಯ. 82 ರೂಪಾಯಿಗೆ ಟೋಟಲಿ ವರ್ತ್ ಇಟ್ ಅಂತೀನಿ ಆಯಿತಾ. ಆರಾಮಾಗಿ ನಾವು ಈ ಪ್ರೈಸ್ ಅಂಜಿಗೆ ಪರ್ಚೇಸ್ ಮಾಡ್ಬೋದು. ಬಟ್ ಎಷ್ಟು ದಿನ ಕೆಲಸ ಮಾಡುತ್ತೆ ಗೊತ್ತಿಲ್ಲ ಗುರು. ಯಾವುದೇ ವಾರಂಟಿ ಅಂತ ಇವ್ರು ಕೊಡಲ್ಲ. ಹಾಳಾದರೂ ಹಾಳಾಗ್ಬೋದು. ಒಟ್ಟಿನಲ್ಲಿ ನನಗೇನೋ ಬಿಲ್ಡು ಎಲ್ಲ ತುಂಬ ಸಾಲಿಡ್ ಆಗಿದೆ ನಂಗೆ ಅನ್ನಿಸ್ತಂಗೆ. ಮೂಟೆ ಕಟ್ಟೋಕ್ಕೂ ಯೂಸ್ ಮಾಡ್ಬೋದು, ಅಷ್ಟು ಸಾಲಿಡ್ ಆಗಿದೆ ಇವರು. ಎಳಿಯೋಕ್ಕೆ ಆಗಲ್ಲ. ಕಾರ್ನೇ ಎಳಿಬೋದೇನಪ್ಪ ಇದನ್ನು ಕನೆಕ್ಟ್ ಮಾಡಿ. ಓಕೆ, ಸೂಪರ್ ಪ್ರಾಡಕ್ಟು. ಅದಾದ ನಂತರ ನಾನು ಒಂದು ಲ್ಯಾನ್ ಕೇಬಲ್ನ ಆರ್ಡ್ರ್ ಮಾಡಿದೆ. ರೀಸನ್ ಏನಪ್ಪ ಅಂತ ಅಂದರೆ, ನಾನಿದನ್ನು ಆರ್ಡ್ರ್ ಮಾಡಿದ್ದು ಕೇವಲ 49 ರೂಪಾಯಿ. ಇದು ಅವ್ರು ಹೇಳೋ ಪ್ರಕಾರ Cat 8 ಕೇಬಲ್ ಅಂತೆ ಆಯಿತಾ. Cat 8 ಕೇಬಲ್ಲು ಇಷ್ಟು ಕಡಿಮೆಗೆ ಸಿಗೋದೇ ಇಲ್ಲ. ನಾನು ಅಮೆಝಾನಲ್ಲಿ ಮೊನ್ನೆ ಆರ್ಡ್ರ್ ಮಾಡಿದ್ದೆ. ಮಿನಿಮಮ್ 300-400 ರೂಪಾಯಿ ಆಗುತ್ತೆ. ಇದನ್ನು ಹೆಂಗೆ ಇವರು ಬರೀ 49 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ನಿಜ ಗೊತ್ತಿಲ್ಲ. ಇದ್ರ ಮೇಲ್ಗಡೆ ಆ್ಯಕ್ಚುಲಿ ಬರೆದಿರುತ್ತೆ Cat 6 Cat 5 ಏನು ಅಂತ, Cat 7 ಏನು ಅಂತ. ನೋಡೋಣ ತಡ್ರಿ. ಇದ್ರ ಪ್ಯಾಕೇಜ್ ನಮಗೆ ನೋಡಿ ಈ ಥರ ನಾರ್ಮಲ್ ಯಾವುದೋ ಕವರಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಯಾವುದು ಯೂಸರ್ ಮ್ಯಾನ್ಯುವಲ್ ಆ ಥರ ಏನೂ ಇಲ್ಲ. ಈ ಕೇಬಲ್ ಕ್ವಾಲಿಟಿ ನೋಡಿದ್ರೆ ನಂಗೆ ಅನ್ನಿಸ್ತಂಗೆ 100% ಇದು Cat 8 ಅಲ್ಲ. ಯೂಶ್ವಲಿ Cat 8 ಕೇಬಲ್ಗಳಲ್ಲಿ ಇದ್ರ ಮೇಲ್ಗಡೆ ಫ್ಯಾಬ್ರಿಕ್ ಕವರ್ ಆಗಿರುತ್ತೆ ಆಯಿತಾ. ಮಲ್ಟಿಪಲ್ ಲೇಯರ್ ಆಫ್ ಪ್ರೊಡಕ್ಷನ್ ಇರುತ್ತೆ. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಇದ್ರದ್ದೆಲ್ಲ ಇಂಟ್ರಪ್ಷನ್ ಆಗಬಾರ್ದು ಅಂತ. ಬುದ್ಧಿವಂತರು Cat 5e ಅಂತ ಇದ್ರ ಮೇಲೆ ಬರ್ದಿದೆ ಆಯಿತಾ.
ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಬಟ್ ಅವ್ರ ವೆಬ್ಸೈಟಲ್ಲಿ CAT 8 ಅಂತ ಇತ್ತು. ಸ್ಕ್ಯಾಮ್ ಇದು, ಆಯಿತಾ? ದಯವಿಟ್ಟು ತಾಳಕ್ಕೆ ಹೋಗ್ಬಿಡಿ. ಅವ್ರು ಹೇಳಿದ್ದಕ್ಕೂ ನನಗೆ ಬಂದಿರೋದಕ್ಕೂ ಅಲ್ಲವೇ ಅಲ್ಲ, ಆಯಿತಾ? CAT 8 100% ಅಲ್ಲ ಇದು. ಸೊ ಇದು ವರ್ತ್ ಇಟ್ ಅಲ್ಲ, ಆಯಿತಾ? ನಮಗೆ ಹೊರ್ಗಡೆನೂ ಕೂಡ ಒಂದು 70-80 ರೂಪಾಯಿಗೆ ಸೇಮ್ ಲ್ಯಾನ್ ಕೇಬಲ್ಗಳು ಸಿಗ್ತವೆ, ಆಯಿತಾ? ಸೊ ನೆಕ್ಸ್ಟು ಇಲ್ಲೇನೋ ಒಂದು ಸ್ಪೀಕರ್ ವಿತ್ ಮೈಕ್ ಇದೆ. ಕಲರ್ಫುಲ್ ಕರೋಕೆ ಸೌಂಡ್ ಸಿಸ್ಟಮ್ ಅಂತೆ. ನಾನಿದಕ್ಕೆ ಪೇ ಮಾಡಿದ್ದು ಎಷ್ಟಪ್ಪ ಅಂತ ಅಂದರೆ 290 ರೂಪಾಯಿ. 290 ರೂಪಾಯಿಗೆ ಕರೋಕೆ ಸಿಸ್ಟಮ್, ಮೈಕು ಸ್ಪೀಕರ್ ಅಲ್ಲ. ನೋಡೋಣ ಹೆಂಗಿದೆ ಅಂತ. ಇದು ಮೈಕು ಏನು ವೈರ್ಲೆಸ್ ಆಗುರು ಅಂತ. ಇದರಲ್ಲಿ ನಮಗೆ USB Type-C ಚಾರ್ಜಿಂಗ್ ಸಿಗ್ತಾ ಇದೆ. ಹಲೋ, ಚಾರ್ಜಿಂಗ ಏನೋ ಗೊತ್ತಿಲ್ಲ. ಒಂದು ಸಣ್ಣ ಸ್ಪೀಕರು, ಒಂದು ಸ್ಟ್ರ್ಯಾಪು, ಲೆದರಿ ಫಿನಿಶು. ಇದರಲ್ಲಿ USB Type-A ಇದೆ, ಆಕ್ಸ್ ಕೇಬಲ್ ಇದೆ, Type-C ಇದೆ, SD ಕಾರ್ಡ್ ಸ್ಲಾಟ್ ಕೂಡ ಇದೆ. ನೋಡಿ, ಇತ್ತೀಚೆಗೆ ಈವನ್ ಚೈನೀಸ್ ಇಂಪೋರ್ಟೆಡ್ 100-200 ರೂಪಾಯಿ ಪ್ರಾಡಕ್ಟಲ್ಲೂ ಕೂಡ Type-C ಬರೋಕ್ಕೆ ಶುರುವಾಗಿದೆ. ಒಂದು ಒಳ್ಳೆ ವಿಷಯ. ಯಾವುದ್ರಲ್ಲೂ ಕೂಡ ಮೈಕ್ರೋ USB ಕೊಡ್ತಾ ಇಲ್ಲ. ಕನೆಕ್ಟ್ ಆಯಿತು. ಹಲೋ 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 ಹಲೋ, ಮೈಕ್ ಟೆಸ್ಟಿಂಗ್. ಹಲೋ, ಇಂದಿನ ಸಂಗೀತ ಸಂಜೆಗೆ ಎಲ್ಲರಿಗೂ ಸುಸ್ವಾಗತ. ಈ ಶುಭ ಸಂಜೆ ಎಂದು ಮೋಸ್ಟ್ಲಿ ಏನಾಗ್ತಿದೆ ಅಂದರೆ ಎಕೋ ಏನಕ್ಕೆ ಬರ್ತಾಯಿದೆ ಅಂದರೆ ಇಲ್ಲಿಂದ ಪ್ಲೇ ಆಗಿದ್ದು ಇಲ್ಲಿ ಸೌಂಡ್ ಆಗಿ ಮತ್ತೆ ವಾಪಸ್ ಬರೋದ್ರಿಂದ ಅದು ಎಕೋ ಅನಿಸುತ್ತೆ. ಸ್ವಲ್ಪ ದೂರ ಇಟ್ಟರೆ ಮೋಸ್ಟ್ಲಿ ಆ ಎಕೋ ಬರಲ್ಲ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್, ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3, ಮೈಕ್ ಟೆಸ್ಟಿಂಗ್. ನೋಡಿ, ಅಲ್ಲಿ ಈ ಕ್ಲಿಯರಾಗಿ ಕೇಳ್ತಾ ಇದೆ. ನೀನೇ ಬರೀ ನೀನೇ ಈ ಹಾಡಲ್ಲಿ ಪದವೆಲ್ಲ ನೀನೇ. ಓಕೆ, ಸಾಕಾರ ಕೆಲಸ ಮಾಡ್ತಾ ಇದೆ. ಬಟ್ ಈ ಎಕೋ ಪ್ರಾಬ್ಲಮ್ ಒಂದು ಬಿಟ್ಟರೆ ಆ್ಯಕ್ಚುಲಿ ಚೆನ್ನಾಗಿ ಕೆಲಸ ಮಾಡ್ತಿದೆ. ವೈರ್ಲೆಸ್ಸು, ಇದನ್ನು ಕೂಡ ಸಪ್ರೇಟಾಗಿ ಚಾರ್ಜ್ ಮಾಡ್ಬೋದು, ಇದನ್ನು ಕೂಡ ಸಪ್ರೇಟಾಗಿ ಚಾರ್ಜ್ ಮಾಡ್ಬೋದು. ಸೊ ನೋಡಿ, ಇದನ್ನು ಆನ್ ಮಾಡಿದ ತಕ್ಷಣ ನಮಗೆ ಇದರಲ್ಲಿ ನೋಡಿ RGB LED ಕೂಡ ಸಿಗ್ತಾ ಇದೆ. ಬರೀ 290 ರೂಪಾಯಿಗೆ ನಂಗೆ ಅನ್ನಿಸ್ತಂಗೆ ಟೋಟಲಿ ವರ್ತ್ ಇಟ್ ಅಂತೀನಿ. ನೀವು ಬೇಕು ಅಂತ ಅಂದರೆ ಈ RGB LED ನೋಡಿ ಡಿಫ್ರೆಂಟ್ ಇದಕ್ಕೆ ಚೇಂಜ್ ಕೂಡ ಮಾಡ್ಕೋಬೋದು. ಇವರು ಇದನ್ನು ಚಾರ್ಜ್ ಮಾಡೋದಕ್ಕೆ ಬಾಕ್ಸ್ ಒಳಗೆ Type-C ಒಂದು ಸಣ್ಣ ಕೇಬಲ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಫೋನ್ ಚಾರ್ಜರಲ್ಲೇ ಬೇಕಾದ್ರೆ ಚಾರ್ಜ್ ಕೂಡ ಮಾಡ್ಕೋಬೋದು. ಸೂಪರ್ ಹೆವಿ ಇಂಪ್ರೆಸಿವ್ ಪ್ರಾಡಕ್ಟ್. ಸೊ ನೆಕ್ಸ್ಟು ಏನೋ ಕೀ ಬಂಚು, ಇದು ಏನಂತ ಗೊತ್ತಿಲ್ಲ, ಮರ್ತೇ ಹೋಗಿದೆ. ಇದು ID ಕಾರ್ಡ್ ಇಟ್ಕೊಳ್ಳುವಂಥ ಕೀ ಬಂಚು. ಕರೆಕ್ಟ್. ನೀವು ಆಫೀಸಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ದೀರಾ, ನಿಮ್ಮೊಂದು ID ಕಾರ್ಡ್ ಇದೆ ಅಂತ ಅಂದರೆ, ಸೊ ನೀವು ಇದಕ್ಕೆ ನಿಮ್ಮ ID ಕಾರ್ಡನ್ನು ಹಾಕ್ಕೊಂಡು ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಹಾಕ್ಕೊಂಡ್ರೆ ಸರಿ ಹೊಡಿಯುತ್ತೆ ಗುರಿದು. ಓಕೆ, ಸರಿ ಏಟಾಯ್ತು ಮಾತ್ರ. ಏನಿಲ್ಲ, ಹಿಂಗೆ ಹಾಕ್ಕೊಂಡಿರ್ತೀರಲ್ವ ಇಲ್ಲಿಗೆ ನೋಡಿ, ಇಲ್ಲೆಲ್ಲರೂ ಹಾಕೋತೀರ ಅಂದ್ಕೊಳ್ಳಿ. ಯೂಶ್ವಲಿ ಪ್ಯಾಂಟಿಗೆ ಹಾಕೋತಾರೆ ಎಲ್ರೂ. ಹಿಂಗೆ ಹಾಕ್ಕೊಂಡ್ರೆ ID ಕಾರ್ಡ್ ಯಾರಿಗಾರು ತೋರಿಸ್ಬೇಕು ಅಂದರೆ ಹಿಂಗೆ ತೋರಿಸ್ಬಿಟ್ಟು ಅಥವಾ ಹಿಂಗೆ ಸ್ಕ್ಯಾನ್ ಮಾಡಿ ಹಿಂಗೆ ಬಿಟ್ರೆ ಇಲ್ಲೇ ನಿಂತ್ಕೊಳ್ಳುತ್ತೆ. ಆ ಥರ ಚೆನ್ನಾಗಿದೆ ಪ್ರಾಡಕ್ಟ್ ಇದುವೆ. ನಾನಿದಕ್ಕೆ ಪೇ ಮಾಡಿದ್ದು ಕೇವಲ 70 ರೂಪಾಯಿ. 70 ರೂಪಾಯಿ ನಂಗೆ ಯಾಕೋ ಜಾಸ್ತಿನೇ ಆಯಿತಾ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಕೆಲಸವನ್ನಂತೂ ಮಾಡ್ತಾಯಿದೆ. ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಓಕೆ ಪ್ರಾಡಕ್ಟ್. ನೆಕ್ಸ್ಟು ಒಂದು ಫ್ಯಾನು. ಸೊ ಈ ಬೇಸಿಗೆ ಶುರು ಆದಮೇಲೆ ಫ್ಯಾನ್ ಇಲ್ಲದೆ ಇರೋದೇ ಕಷ್ಟ. ಸೊ ಅದಕ್ಕೋಸ್ಕರ ಒಂದು ಫ್ಯಾನನ್ನು ಆರ್ಡರ್ ಮಾಡಿದ್ದೇವೆ. ಇದಕ್ಕೆ ನಾನು ಪೇ ಮಾಡಿದ್ದು 123 ರೂಪಾಯಿ. ಬೆಂಕಿ ಪ್ರೈಸು. 123 ರೂಪಾಯಿಗೆ ಆರಾಮಾಗಿ ಈ ರೀತಿ ಒಂದು ಫ್ಯಾನ್ ನಾವು ಪರ್ಚೇಸ್ ಮಾಡ್ಬೋದು. ಅದು ಹೆಂಗೆ ಇಷ್ಟು ಕಡಿಮೆಗೆ ಚೈನಾದವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ದೇವ್ರಾಣೆ ಗೊತ್ತಿಲ್ಲ ಗುರು. ಚಾರ್ಜಿಂಗಾ ಇಲ್ಲ ಪವರ್ ಪ್ಲಗ್ ಮಾಡಬೇಕಾ? ಇಲ್ಲಿ ಪವರ್ ಪ್ಲಗ್ ಮಾಡೋದಕ್ಕೆ ಜಾಗ ಇದೆ. ಬ್ಯಾಟ್ರಿಯನ್ನು ಹಾಕೋದಕ್ಕೂ ಕೂಡ ಇಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ. ಟೋಟಲ್ ನಂಗನ್ನಿಸ್ದಂಗೆ 1 2 ಅಟ್ಲೀಸ್ಟ್ 4 ರಿಂದ 6 ಬ್ಯಾಟ್ರಿಯನ್ನು ಹಾಕ್ಬೋದು. ಓಕೆ, USB Type-C ಮುಖಾಂತರ ನಾವು ಇದನ್ನು ಪವರ್ ಆನ್ ಮಾಡ್ಬೋದು. ಸೊ ತೊಂದರೆ ಇಲ್ಲ, ಪವರ್ ಬ್ಯಾಂಕ್ ಯೂಸ್ ಮಾಡ್ಕೊಂಡು ನಾವು ಇದನ್ನು ಪವರ್ ಆನ್ ಮಾಡ್ಬೋದು. ಬ್ಯಾಟ್ರಿ ಹಾಕಲೇಬೇಕು ಅಂತಲೂ ಏನೂ ಇಲ್ಲ. ಸೂಪರ್ ವಿಷಯ. ಸೊ ಇದನ್ನು ಆನ್ ಮಾಡಿದರೆ
ಕೆಲಸವನ್ನು ಮಾಡ್ತಾ ಇದೆ ಆ್ಯಕ್ಚುಲಿ. ಇಲ್ಲಿ ಒಂದು ಸಿಂಗಲ್ ಲೈಟ್ ಆನ್ ಆಗಿದೆ. ಸೊ ಮೋಸ್ಟ್ಲಿ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಸ್ಪೀಡು, ಓ ಮೈ ಗಾಡ್, ಒಳ್ಳೆ ಗಾಳಿ ಬೀಸ್ತದೆ ಮಾತ್ರ. 123 ರೂಪಾಯಿಗೆ ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 123 ರೂಪಾಯಿ, ಅದು ಹೆಂಗೂರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇವರು ಚೈನಾದವರು. 123 ರೂಪಾಯಿ. ಜಾತ್ರೆಲ್ಲ ಆಟ ಸಾಮಾನು ಬರಲ್ಲ ಇತ್ತೀಚೆಗೆ 123 ರೂಪಾಯಿಗೆ. ಸಖತ್ತಾಗಿದೆ ಈಗ. ಬಟ್ ಎಷ್ಟು ದಿನ ಕೆಲಸ ಮಾಡೋದೋ ಗೊತ್ತಿಲ್ಲ. ನೀವು ಪರ್ಚೇಸ್ ಮಾಡೋರು ತುಂಬ ಕೇರ್ಫುಲ್ ಆಗಿರಿ ಆಯಿತಾ. ಈ ಡಿಯೋಡಾಪಲ್ಲಿ ನಿಮ್ಗೆ ಯಾವುದೇ ವಾರಂಟಿ ಎಲ್ಲ ಸಿಗೋಲ್ಲ. ಒಟ್ಟು ಕೆಲಸವನ್ನಂತೂ ಮಾಡ್ತಾಯಿದ್ರು. ಮೇಲೆ ಚೈನಾದಲ್ಲಿ ಏನೋ ಬರ್ದಿದೆ ಆಯಿತಾ. ಹಿಂದ್ಗಡೆನೂ ಅಷ್ಟೇ, ನಿಮ್ಮ ಇಂಗ್ಲೀಷಲ್ಲಿ ಏನೂ ಇಲ್ಲ, ಫುಲ್ ಚೈನೀಸಲ್ಲಿ ಕೆಲವೊಂದು ವರ್ಡ್ಸ್ ಇಂಗ್ಲೀಷಲ್ಲಿದೆ, ಬಿಟ್ಟರೆ ಇನ್ನೇನೂ ಇಲ್ಲ. ಅದು ಬಿಟ್ಟರೆ ಇದ್ರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಯೂಸರ್ ಮ್ಯಾನ್ಯುವಲ್ಲು ಚೈನಾದಲ್ಲೇ ಐತೆ. ಇಂಗ್ಲೀಷಲ್ಲಾರ ಕೊಟ್ಟವ್ರು ಅಟ್ಲೀಸ್ಟು ಅದೂ ಇಲ್ಲ, ಫುಲ್ಲು ಚೈನೀಸೇ. ಈ ಬಾಕ್ಸ್ ಮೇಲೆ ನೋಡಿ, ಇಲ್ಲಿ ಚೈನೀಸು, ಇಲ್ಲಿ USB ಅನ್ನೋದು ಇಂಗ್ಲೀಷಲ್ಲಿದೆ. ಈ ಕಡೆ ಒಂದು ಚೈನೀಸ್, ಈ ಕಡೆ ಒಂದು ಚೈನೀಸ್, ಫುಲ್ಲು ಚೈನೀಸಲ್ಲೇ ಇದೆ. ಇಂಪೋರ್ಟ್ ಮಾಡೋದು ಮಾಡ್ತಾರೆ. ಅಟ್ಲೀಸ್ಟ್ ಇಂಗ್ಲೀಷೋ ಹಿಂದಿನೋ ಕನ್ನಡನೋ ಇದ್ದರೆ ಒಂದು ನಂಬಿಕೆ ಏನಾರ ಬರುತ್ತೆ ಜನರಿಗೆ. ಬಟ್ ಸ್ಟಿಲ್ ಚೆನ್ನಾಗಿದೆ ಪ್ರಾಡಕ್ಟು, ಇಂಪ್ರೆಸಿವ್ ಪ್ರಾಡಕ್ಟು, ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತೀನಿ. ಸೊ ಮುಂದಿನ ಪ್ರಾಡಕ್ಟ್ ಬಂದುಬಿಟ್ಟು ಇಲ್ಲೇನೋ ಇದೆ. ಇದು ನಾನು ಬೇರೆ ಕೆಲವೊಂದು ವೆಬ್ಸೈಟ್ಗಳಲ್ಲೂ ಕೂಡ ನೋಡಿದ್ದಾಯ್ತಾ. ಇದು ನೋಡಿ, ಲೈಟ್ ಶೇಡ್ ಸಾಕಾಗಿದೆ. ಇದೊಂಥರ ಏನೋ ಡಿಫ್ರೆಂಟಾಗಿದೆ. ಟೈಟಾನಿಕಾ ಅಂತ ಮೋಸ್ಟ್ಲಿ ಇದು. ಅಲ್ಲ, ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ನಂಗೆ. ನೋಡಿ, ಒಂಥರ ಲಿಕ್ವಿಡು. ನಾನು ಹಿಂಗೆ ಅಂದರೆ ಅದೇನೋ ಒಂಥರ ಆಗಲ್ವಾ. ಇದು ಕಾರಲ್ಲಿ ನಾವು ಮೌಂಟ್ ಮಾಡೋದಕ್ಕೆ ಆರ್ಡ್ರ್ ಮಾಡಿರೋದು. ಬಟ್ ಇದು ತುಂಬ ಡಿಸ್ಟ್ರಾಕ್ಟಿಂಗ್ ಅನಿಸುತ್ತೆ ಕಾರಲ್ಲಿ. ನಾವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಇದು ಆ ಕಡೆ ಈ ಕಡೆ ಹಿಂಗೆ ಹೋಗ್ತಿರ್ಬೇಕಾದ್ರೆ ಡಿಸ್ಟ್ರಾಕ್ಟಿಂಗ್ ಅನಿಸುತ್ತೆ. ಬಟ್ ಈ ಲಿಕ್ವಿಡ್ ನೋಡಿ, ನಾನು ಹಿಂಗೆ ಅಂದು ಎಷ್ಟು ಹೊತ್ತು ಆದಮೇಲೆ ಆ ಕಡೆ ಹೋಗುತ್ತದು. ಏನು ಮೆರ್ಕ್ಯೂರಿನ ಏನಿದು, ಏನೋ ಡಿಫ್ರೆಂಟ್ ಲಿಕ್ವಿಡ್. ಅದಕ್ಕೆ ನೀರಂತೂ ಅಲ್ಲ ಇದು 100%. ಒಂಥರ ಡಿಫ್ರೆಂಟ್ ಇಲ್ಯೂಷನ್ ರೀತಿ ಅನಿಸುತ್ತೆ. ಸಖತ್ತಾಗಿದೆ ಮಾತ್ರ. ನಾನು ಇದಕ್ಕೆ ಕೊಟ್ಟಿದ್ದು ಕೇವಲ 213 ರೂಪಾಯಿ. 213 ರೂಪಾಯಿ ನಾಟ್ ಬ್ಯಾಡ್ ಅಂತೀನಿ. ಶೋ ಪೀಸು ಚೆನ್ನಾಗಿದೆ. ಸೊ ನೆಕ್ಸ್ಟು ಇದೇನಪ್ಪ ಇದು. ಸೊ ಇದು ಗ್ರಿಪ್ ಡಿವೈಸ್ ಅಂತೆ. ಯೂಶ್ವಲಿ ವರ್ಕೌಟ್ ಮಾಡೋರು ಯೂಸ್ ಮಾಡ್ತಾರೆ. ನಾನಿದಕ್ಕೆ ಪೇ ಮಾಡಿದ್ದು 145 ರೂಪಾಯಿ. ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನ ಪರ್ಸ್ನಲ್ ಯೂಸಿಗೆ ಆರ್ಡ್ರ್ ಮಾಡ್ತಾ ಇದ್ದೆ ನಾನು. 145 ರೂಪಾಯಿ ಓಕೆ ಅನ್ನಿಸ್ತು. ಅಮೆಝಾನೆಲ್ಲ ತೊಗೊಂಡಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಬಟ್ ಕ್ವಾಲಿಟಿ ಹೆಂಗಿದೆ ಗೊತ್ತಿಲ್ಲ, ಚೆನ್ನಾಗೇ ಐತೆ ಇವರು. ಗ್ರಿಪ್ಪೆಲ್ಲ ಸಖತ್ತಾಗಿದೆ. 5 kg-ಯಿಂದ 100 kg ತನಕ ನಾನು ಇದನ್ನು ವೇರಿ ಮಾಡ್ಕೋಬೋದು. ಇಲ್ಲಿ ಕೌಂಟ್ರ್ ಸಹ ಇದೆ. ನಾನು ಪ್ರೆಸ್ ಮಾಡಿದಾಗ ಒಂದ್ಸಲ ಇದು ಮಾಡಿದಾಗ ಇಲ್ಲಿ ಕೌಂಟ್ ಆಗುತ್ತೆ. ಹಿಂಗೆ ನಾನು ಇದನ್ನು ರೀಸೆಟ್ ಕೂಡ ಮಾಡ್ಬೋದು ಬೇಕು ಅಂದರೆ. ಹೆವಿ ಇದಿದೆ ಮಾತ್ರ. ಶಕ್ತಿನೇ ಇಲ್ಲ ನನಗೆ, ಸ್ಟ್ಯಾಮಿನಾ ಹೋಗ್ಬಿಟ್ಟಿದೆ. ಈ ಥರ ಕ್ವಾಲಿಟಿ ಬೆಂಕಿದೆ ಮಾತ್ರ. ನನಗಿನ್ನೂ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಕ್ವಾಲಿಟಿ. ವರ್ತ್ ಇಟ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದೇನಿದು, ಫುಟ್ ಮಸಾಜರ. ಯಪ್ಪ, ಈ ಸವಾಸನೆ ಮಾಡೈತೆ. ಕೊನೆಗೆ ಓಪನ್ ಮಾಡ್ತೀನಿ ನಾನು. ಇನ್ನು ನೆಕ್ಸ್ಟ್ ಇನ್ನೊಂದು ಫ್ಯಾನ್ ಆರ್ಡ್ರ್ ಮಾಡಿದ್ದೀನಿ. ಇದು ಮಕ್ಕಳಿಗೆ ಕೊಡ್ಸೋ ಫ್ಯಾನ್ ರೀತಿ ಇದೆ. ಇದ್ರ ಮೇಲೂ ಕೂಡ ಬರೀ ಚೈನೀಸೇ ಇದೆ ಗುರು. ಈ ಡಿಯೋಡಾಪರು ಡೈರೆಕ್ಟಾಗಿ ಚೈನಾದಿಂದ ಬಾಕ್ಸ್ ಟು ಬಾಕ್ಸ್ನ ಎತ್ಕೊಂಬಂದ್ಬಿಡ್ತಾರ ಏನೋ ಗೊತ್ತಿಲ್ಲ. ನಾನಿದಕ್ಕೆ ಪೇ ಮಾಡಿದ್ದು 169 ರೂಪಾಯಿ. ಆ ಫ್ಯಾನಿಗೆ 123. ಅದಕ್ಕಿಂತ ಇದು ಬೆಲೆ ಸ್ವಲ್ಪ ಜಾಸ್ತಿ ಇದೆ. ಕ್ವಾಲಿಟಿ ಹೆಂಗಿದೆ ನೋಡೋಣ. ನಮಗೆ ಇದರ ಒಳಗಡೆ ಈ ರೀತಿ ಒಂದು ಫ್ಯಾನು, ಕೈಯಲ್ಲಿ ಹಿಡ್ಕೊಬೋದಾ ಅಂಥ ಫ್ಯಾನು. ಬೇಕಾದ್ರೆ ನೀವು ಟೇಬಲ್ಗೂ ಸಹ ಈ ರೀತಿ ಮೌಂಟ್ ಮಾಡಬಹುದು. ಅದನ್ನು ಬಿಟ್ಟರೆ ಇದರೊಳಗಡೆ ಏನೋ ಇರಂಗಿದೆ, ಒಂದು ಟ್ಯಾಗು, ಲ್ಯಾನ್ಯಾರ್ಡು, ಆಮೇಲೆ USB ಟೈಪ್ಸ್, ಇದು ಚಾರ್ಜಿಂಗ್ ಇದೆ. ಸ್ಪೀಡ್ ನೋಡಿ, ತೋರಿಸ್ತೀನಿ ನೋಡಿ ಸ್ಪೀಡ್ನ. ಇದು 1 ಸ್ಪೀಡು. ಬ್ಯಾಟ್ರಿ ಕೂಡ ತೋರಿಸ್ತಾ ಇದೆ 98% ಚಾರ್ಜ್ ಇದೆ ಅಂತ. ಈ 2nd ಸ್ಪೀಡು, 3rd ಸ್ಪೀಡು. ಓಲಿ ಶಿಟ್, ಇದೇನೇ ಆಲ್ರೆಡಿ ಹೆವಿ ಫಾಸ್ಟ್ ಆಗಿದೆ. 4th ಸ್ಪೀಡು, 5th ಸ್ಪೀಡು. ಸಾಕಾಗಿ ಬೀಸ್ತಾ ಇದೆ. ಒಳ್ಳೆ ಗಾಳಿ ನೋಡಿ, ಫೋರ್ಸೇ ಇದೆ ತುಂಬ. ಇಷ್ಟೇ. ಚಾರ್ಜಿಂಗ್ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ ನಮಗೆ.
ಲೈಟಾಗಿ ಏನೋ ಸೌಂಡ್ ಬರ್ತಾಯಿದೆ. ಪ್ರಾಡಕ್ಟ್ ಅಂತೂ ಆ್ಯಕ್ಚುಲಿ ಚೆನ್ನಾಗಿದೆ. ಇದರೊಳಗಡೆ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಮತ್ತು ಇದರ ಸಣ್ಣ ಡಿಸ್ಪ್ಲೇ, 2 ವೈರ್ ಕೇಬಲ್ಲು ಕಾಣ್ತಾ ಇದೆ ಇಲ್ಲಿ. ಕೇಬಲ್ ಹಾಕ್ಬಿಟ್ಟು ಈ ಫ್ಯಾನಿಗೆ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ವಿತ್ ಬ್ಯಾಟ್ರಿ, ಇನ್ಬಿಲ್ಟ್ ಬ್ಯಾಟ್ರಿ ಬರುತ್ತೆ, ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ಆ ರೀತಿ ಬ್ಯಾಟ್ರಿ ಬರೋದಿಲ್ಲ ಆಯಿತಾ. ಸೊ ಅದಕ್ಕೇ ಸ್ವಲ್ಪ ಇದು ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಮತ್ತೇನೋ ಟ್ಯಾಬ್ಲೆಟ್ ಕೊಟ್ಟವನೇ, ಒಳ್ಳೆ ಸ್ಮೆಲ್ಲಿದೆ. ಅದು ಹೆಂಗೆ ಯೂಸ್ ಮಾಡೋದು ಅಂತ ದೇವ್ರಾಣೆ ಗೊತ್ತಿಲ್ಲ. ಆದರೆ ಒಳಗೆ ಹಾಕೋಣ. ಡು ನಾಟ್ ಹೀಟ್ ಅಂತ ಬೇರೆ ಬರ್ದವ್ರೆ, ಮಿಸ್ ಆಗ್ಯಾರ ತಿಂದು. ಏನೋ ಚಾಕ್ಲೇಟು ಪೆಪ್ಪರ್ಮೆಂಟು ಅಂತ ಹಾಗೆ ಇದೆ. ನಾನು ಮುಂಚೆ ಶುಂಠಿ ಪೆಪ್ಪರ್ಮೆಂಟ್ ಅಂತ ಬರೋದು ಸೇಮ್ ಹಾಗೆ ಐತೆ, ಅದು ಅಂದ್ಕೊಂಡೆ ತಿಂದ ಮೇಲೆ ಆಗಬೇಕು. ಇನ್ನು ಮುಂದಿನ ಪ್ರಾಡಕ್ಟ್ ಮೂನ್ ಲ್ಯಾಂಪ್ ಹ್ಯುಮಿಡಿಫೈಯರ್. ಆ್ಯಕ್ಚುಲಿ ಮೂನ್ ಲ್ಯಾಂಪ್ನ ನಾನು ಒಂದು ಸಲ ಅಮೆಝಾನಿಂದನೇ ಆರ್ಡ್ರ್ ಮಾಡಿದ್ದೆ. 500-600 ರೂಪಾಯಿ ಇತ್ತು ಆಯಿತಾ. ಸೊ ಇದಕ್ಕೆ ನಾನು ಡಿಯೋಡ್ ಆ್ಯಪಲ್ಲಿ ಪೇ ಮಾಡಿದ್ದು 241 ರೂಪಾಯಿ. ಅದು ಬರೀ ಜಸ್ಟ್ ಒಂದು ಲ್ಯಾಂಪ್ ರೀತಿ ಕೆಲಸ ಮಾಡ್ತಾಯಿತ್ತು. ಇದರಲ್ಲಿ ನಮಗೆ ಹ್ಯುಮಿಡಿಫೈಯರ್ ಸಹ ಇದೆಯಂತೆ. ಸೊ ಇದರ ಜೊತೆಗೆ ನಮಗೆ ಇದರ ಒಳಗಡೆ ಸ್ಟ್ಯಾಂಡ್, ನಾವೇ ಅದನ್ನು ಅಸೆಂಬ್ಲಿ ಮಾಡ್ಕೋಬೇಕು ಸ್ಟ್ಯಾಂಡನ್ನು. ಮತ್ತು ಇನ್ನೊಂದಿನ ಕಡ್ಡಿ ಕೊಟ್ಟಿದ್ದಾನೆ, ಇದು ಏನಂತ ಗೊತ್ತಿಲ್ಲ ಗುರು, ನೋಡೋಣ. ಪ್ಯಾಕೇಜಿಂಗ್ ಚೆನ್ನಾಗಿ ಮಾಡೋರೆ, ನೋಡೋಕೆ ಒಳ್ಳೆ ಚಂದ್ರನ ಥರನೇ ಇದೆ. ಬೆಳ್ಳಿಗೆ ನಮಗೆ ಮೈಕ್ರೋ USB ಚಾರ್ಜಿಂಗ್ ಆಪ್ಷನ್ ಇದೆ ಇದರಲ್ಲಿ. ಟೈಪ್ ಸಿ ಕೂಡ ಚೆನ್ನಾಗಿತ್ತು ಗೊತ್ತಿಲ್ಲ ಅವರಿಗೆ. ಅಲ್ಲ ಹ್ಯುಮಿಡಿಫೈಯರ್ ಅಂತ ಅಂದರು, ಓಕೆ. ಬಟ್ ನೀರಲ್ಲಿಂದ ಹಾಕೋದು ಇದಕ್ಕೆ? ನೀರು ಹಾಕೋಕೆ ಆಪ್ಷನ್ ಇರ್ಬೇಕು ತಾನೆ. ಹಾಂ, ನೀರೇ ಹಾಕಂಗೆ. ಓ, ನಾವಿದ್ರೊಳಗೆ ನೀರು ತುಂಬಬೇಕು. ಅಲೋ ಮೈಕ್ ಟೆಸ್ಟಿಂಗ್. ನಾವಿದಕ್ಕೆ ನೀರನ್ನು ತುಂಬಿ ಇದನ್ನು ಹಾಕಿಬಿಟ್ಟು ಮೈಕ್ರೋ USB ಆನ್ ಮಾಡಿದೆ ಅಂತ ಅಂದರೆ, ಅಲ್ಲ ಇಲ್ಲೇನು ಬಟನ್ನ ಏನಿದು? 2 ಸ್ಟೀಲ್ ಥರ ಇದೆ. ಅಂದರೆ ಜಸ್ಟ್ ಇದಕ್ಕೇನು ಪವರ್ ಆನ್ ಗಿವರ್ ಆನ್ ಏನೂ ಇಲ್ಲ. ಜಸ್ಟ್ ಇದನ್ನು ಆನ್ ಮಾಡಿ ನಾವು ಏನು USB ಕೊಟ್ಟರೆ ನಂಗೆ ಅನ್ನಿಸ್ದಂಗೆ ಅದು ಹ್ಯುಮಿಡಿಫೈ ಮಾಡೋಕ್ಕೆ ಶುರು ಮಾಡುತ್ತೆ ಅನಿಸುತ್ತೆ. LED ಏನಾರ ಇದೆಯಾ ಇದಕ್ಕೆ? ಏಯ್ ಚಲ್ಬೇಡ. ಓಕೆ. ಸೊ ಇದರೊಳಗೆ ನಾನೀಗ ನೀರು ಹಾಕಿದ್ದೀನಿ, ನೋಡಿದ್ರಿ ಅಂತ ಅನ್ಕೋತೀನಿ. ನೀರು ಹಾಕಿದ್ನ ಚೊಂಬಲಿ. ಸೊ ಇದನ್ನು ಹಾಕಿದ ತಕ್ಷಣ ವರ್ಕ್ ಆಗಬೇಕು. ಈಗ ಕರೆಕ್ಟಾಗಿ ಹಾಕಿದ್ನ ಇಲ್ವಾ ಐಡಿಯಾ ಇಲ್ಲ. ಚಾರ್ಜ್ ಇದೆ, ಆನ್ ಆಗ್ತಾಯಿಲ್ಲ. ಆನ್ ಆಯಿತು. ಲೈಟ್ ಆನ್ ಆಯಿತು. ಹೊಗೆ ಬರ್ತಾಯಿದೆ. ಐ ಹೋಪ್ ನಿಮಗೆ ಕಾಣಿಸ್ತಾಯಿದೆ ಅಂತ ಅನ್ಕೋತೀನಿ. ಕಾಣ್ತಿದೆಯಾ? ಸೊ ಇದು ಹ್ಯುಮಿಡಿಫೈಯರು, ಅಂದರೆ ಜಾಗವನ್ನು ಹ್ಯೂಮಿಡ್ ಮಾಡುತ್ತೆ. ನಾನು ಕೆಲವೊಂದು ಜಾಪನೀಸು ಕೊರಿಯನ್ ಮೂವೀಸ್ ನೋಡಿದ್ದೀನಿ, ಹುಷಾರಿಲ್ಲಿರೋ ಟೈಮ್ನಲ್ಲಿ ಪಕ್ಕದಲ್ಲಿ ಇದನ್ನು ಹಾಕಿಟ್ಟಿರ್ತಾರೆ. ಇದಕ್ಕೆ ಅಂತ ದೇವರೇ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಚಂದ್ರೊಂದು ಆಯ್ತಿದು. ಸೊ ಇಲ್ಲೊಂದು ಯಾವುದೋ ಲ್ಯಾಂಪ್ ಇದೆ. ಏನಕ್ಕೆ ಆರ್ಡ್ರ್ ಮಾಡೋದು ದೇವರೇ ಗೊತ್ತಿಲ್ಲ. ಏನೋ RGB ಲ್ಯಾಂಪು, LED, ಲಾಂಗ್ ಲೈಫು, USB ಚಾರ್ಜಿಂಗ್ ಟಾರ್ಚ್ ಲ್ಯಾಂಪ್ ಅಂತೆ. ಸೊ ರಿಮೋಟೆಲ್ಲ ಕೊಟ್ಟಿದ್ದಾನೆ. ಯೂಸರ್ ಮ್ಯಾನ್ ಇದೆ ಒಳಗಡೆ. USB ಟೈಪ್ ಸಿ ಚಾರ್ಜಿಂಗು. ಒಳ್ಳೆ ಶೋ ಪೀಸ್ ಗುರು, ಸಕಲಾಗಿ ಕಾಣುತ್ತೆ. ಲೈಟ್ ಆಫ್ ಮಾಡು. ಸೊ ಫೈನಲಿ ಆನ್ ಆಯಿತು, ಸರ್ಕಸ್ ಎಲ್ಲ ಮಾಡಿ. ಸೊ ಈ ರಿಮೋಟಲ್ಲೇ ಆನು ಆಫ್ ಮಾಡ್ಬೋದು, ನೋಡ್ತಾ ಇದ್ದೀರಾ. ಸೊ ಲೈಟ್ ಆಫ್ ಮಾಡಿದ್ದೀನಿ. ಸೊ ಇದರ ಬ್ರೈಟ್ನೆಸ್ಸನ್ನು ಕೂಡ ನಾನು ಕಡಿಮೆ ಜಾಸ್ತಿ ಮಾಡ್ಬೋದು. ಇಂಟ್ರೆಸ್ಟಿಂಗ್ ನೋಡಿ, ಹಿಂಗೆ ಜಾಸ್ತಿ ಮಾಡ್ತಾಯಿದ್ದೀನಿ. ಕಲರ್ ಕೂಡ ಎಲ್ಲ ಚೇಂಜ್ ಮಾಡ್ಬೋದು. ಗ್ರೀನು, ರೆಡ್ಡು, ಯೆಲ್ಲೋ, ವೈಟು. ಸೊ ಈ ಥರ ಎಲ್ಲ ಕೆಲಸ ಮಾಡುತ್ತೆ. ಡಿಫ್ರೆಂಟ್ ಅದೇ ಚೇಂಜ್ ಆಗೋ ಥರ ಮಾಡ್ಬೋದು ನೋಡಿ. ಈ ಥರ ಫೇಡು, ಸ್ಮೂತು ಎಲ್ಲ ಡಿಫ್ರೆಂಟ್ ಕಲರ್ಗೆ ಅದೇ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಮತ್ತು ಇದು ಸಿಂಗಲ್ ಟ್ಯಾಪ್ ಮಾಡೋ ಮುಖಾಂತರ ನಾವು ನೋಡಿ, ಟ್ಯಾಪ್ ಮಾಡೋ ಮುಖಾಂತರ ಕಲರ್ನ ಚೇಂಜ್ ಮಾಡ್ಬೋದು. ಸೂಪರ್ ಪ್ರಾಡಕ್ಟು. ನಾನಿದಕ್ಕೆ ಪೇ ಮಾಡಿದ್ದು 189 ರೂಪಾಯಿ. 189 ರೂಪಾಯಿಗೆ ನಾಟ್ ಬ್ಯಾಡ್ ಅಂತಿಂಗ್ರು. ಓಕೆ, ನಮ್ಮ ಮುಂದಿನ ಪ್ರಾಡಕ್ಟ್ ಬಂದುಬಿಟ್ಟು ಇದು ಆಯ್ತು. ಏನೋ ಉದ್ದಕ್ಕಿದೆ, ಇದು ಏನಂತ ನನಗೆ ಮರ್ತೋಗಿದೆ. ತೆಗೋಣ. ನಮಗೆ ಇದರ ಒಳಗಡೆ ಈಗ ನೆನಪಾಯ್ತು ನನಗೆ. ಇದು ಮಿರರ್ ಶೀಟ್ ಅಂತೆ. ನಾವು ಇದನ್ನು ಗೋಡೆಗೆ ಅಥವಾ ಡೋರಿಗೆ ಎಲ್ಲರೂ ಇದನ್ನು ಅಂಟಿಸ್ಕೋಬೋದಂತೆ ಆಯಿತಾ. ಸೊ ಇದು ಮಿರರ್ ರೀತಿ ಕೆಲಸವನ್ನು ಮಾಡುತ್ತಂತೆ. ಟೋಟಲ್ 3 ಶೀಟ್ ಇದೆ ಅಂತ ಆಯಿತಾ. ಅದು 3 ಶೀಟ್ ಇದೆ. ಇಲ್ಲಿ ನೋಡಿಲಿ, ಮಿರರ್ ಆ್ಯಕ್ಚುಲಿ
ಎಷ್ಟು ದೊಡ್ಡದಾಗಿದೆ ಗುರು ಇದು. ನೋಡಿ ಕನ್ನಡಿ ನೋಡ್ಕೊಳಕ್ಕೆ ಚೆನ್ನಾಗಿದೆ. ಅಂದರೆ ಆ ಮಿರರ್ ಅಷ್ಟು ನಿಮಗೆ ಇದು ಬರಲ್ಲ. ತಲೆಗಿಲೆ ಬಾಚ್ಕೊಳಕ್ಕೆಲ್ಲ ಚೆನ್ನಾಗಿತ್ತು ಮಾತ್ರ. ನಾನಿದಕ್ಕೆ ಪೇ ಮಾಡಿದ್ದು 3 ಶೀಟಿಗೆ 477 ರೂಪಾಯಿ. ಮೋಸ್ಟ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತೇನೋ. ಇನ್ನು ಮುಂದಿನ ಪ್ರಾಡಕ್ಟಿಗೆ ಹೋಗ್ತೀನಿ. ಇನ್ನು ಉಳಿದಿದ್ದೆಲ್ಲ ಒಂಥರ ಆಟ ಸಾಮಾನುಗಳು. ಸೊ ಫಸ್ಟು ಈ ಸ್ಮಾಲ್ ಡಕ್ ಅಂತೇನೋ ಇದೆ. ನಾನಿದನ್ನು ಮಕ್ಕಳು ಆಟಾಡೋದು ನೋಡಿದ್ದೀನಿ. ಇಂಡಿಯಾದಲ್ಲಿ ಯಾರೂ ನೋಡಿಲ್ಲ, ಫಾರಿನ್ನಲ್ಲಿ ಮಕ್ಕಳು ಆಟಾಡೋದು ನೋಡಿದ್ದೀನಿ. ಕೆಲವೊಂದು ರೀಲ್ಸ್ಗಳೆಲ್ಲ ನೋಡಿದ್ದೆ, ನನಗೂ ಆಟ ಆಡಬೇಕು ಅನ್ನಿಸ್ತೋದು ನೋಡಿ. ಸೊ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೀನಿ. ನಾನಿದಕ್ಕೆ ಪೇ ಮಾಡಿದ್ದು 325 ರೂಪಾಯಿ. ನಾನು ಅಸೆಂಬಲ್ ಮಾಡಬೇಕಾ ಏನು ಗುರು ಇದನ್ನ? ಓಕೆ, ನಾನು ಅಸೆಂಬಲ್ ಮಾಡಬೇಕಾ ಏನು ಅಂತ. ನಾನು ಹೆಂಗೆ ಮಾಡೋದು ಗುರು? ಇಲ್ಲಿದೆ. ಓ ಮೈ ಗಾಡ್, oh my god, oh my god, oh my god. ಅಮ್ಮಲ್ಲ ಮಗವಾಯಿತು. ಸ್ಲಿಂಗ ಅಂತ. ಓ ಎಸ್, ಹಿಂಗೋಗ್ಬೇಕದು. ಓ ಮೊಮೆಂಟಮ್ ಇದೆ. ಈ ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕಾರೆ ಹಿಂಗೆ ಪ್ಲೇ ಆಗ್ತಿರುತ್ತೆ ಆಯಿತಾ. ಸಡನ್ನಾಗಿ ನೋಡಿ, ಈಗ ಸ್ಲೋ ಮೋಷನ್ ಆಗುತ್ತೆ. ಇದನ್ನೆಲ್ಲ ಪ್ರೆಸ್ ಮಾಡಿದ್ರೆ ಒಂಥರ ಹಾರರ್ ಮೂವಿ ಫೀಲು. ಅದು ಹಳೇ ಸೀರಿಯಲ್ ಕಿಲ್ಲರ್ ಮೂವಿ, ಹಾರರ್ ಮೂವಿ ಥರ ಅನಿಸುತ್ತೆ. ಸ್ಲೋ ಮೋಷನ್ನು. ಯಪ್ಪ ಇವ್ರೆ, ಇದೊಂಚೂರು ಫಿಕ್ಸ್ ಮಾಡಿ ಒಂದ್ಸಲ ಆಡೋಣ. ನಮ್ಮ ಅಪ್ಪ ಅಮ್ಮ ಏನಾದ್ರು ಈ ಥರ ನನಗೇನಾದ್ರು ತಕ್ಕೊಟ್ಬಿಟ್ಟಿದ್ರೆ, ನಾನು ಸಾಯೋ ಬಿಟ್ಟು ತನಕ ನೆನೆಸ್ಕೊತಿದ್ದೆ ನಮ್ಮ ಅಪ್ಪ ಅಮ್ಮ ಇದನ್ನು ತಕ್ಕೊಟ್ಟಿದ್ರು ಅಂತ. ಮಾತಾಡ್ರಿ, ಈಗ ಕರೆಕ್ಟಾಗಿ ಬರುತ್ತಾ ಏನು ಅಂತ. ನೋಡಿ, ಈಗ ಹಾರರು ಸಿಗಾಕೊಂಡ್ವು ತುಕಾಲಿಗಳು. ಓಕೆ, ಒಂದಾರ ಹೋಯ್ತು. ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್. 325 ರೂಪಾಯಿಗೆ ಆರಾಮಾಗಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ಸೈಡ್ ಗಿಡನ ಸಖತ್ತಾಗಿದೆ ಅದು. ನೆಕ್ಸ್ಟು ಇನ್ನೊಂದು ಯಾವುದೋ ಇದೆ. ಸೊ ಕಂಪ್ಯೂಟರ್ ಅಂತ ಇದೆ, ಎಜುಕೇಷ್ನಲ್ ಕಂಪ್ಯೂಟ್ರು, ಬ್ರೈನ್ ಗೇಮ್ ಅಂತ ಏನೋ ಇದೆ. ಸೊ ಈ ರೀತಿ ಒಂದು ಪ್ರಾಡಕ್ಟನ್ನು ಮುಂಚೆನೂ ಕೂಡ ನಾನು ಅನ್ಬಾಕ್ಸ್ ಮಾಡಿದ್ದೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಮ್ಗೆ ಇದರಲ್ಲಿ ಪಿಯಾನೋ ಎಲ್ಲ ಸಿಗ್ತಾ ಇದೆ ಆಯಿತಾ. ನಾನಿದಕ್ಕೆ ಪೇ ಮಾಡಿದ್ದು 325 ರೂಪಾಯಿ. ಇದು ಕೂಡ 325 ರೂಪಾಯಿ. ನಾವಿದಕ್ಕೆ ಬ್ಯಾಟ್ರಿ ಹಾಕಬೇಕು. ಟೋಟಲ್ ಎಷ್ಟು 3 ಬ್ಯಾಟ್ರಿ ಅವಶ್ಯಕತೆ ಇರುತ್ತೆ. ಚಾರ್ಜ್ ಮಾಡುವ ಯಾವುದೇ ಆಪ್ಷನ್ ಇಲ್ಲ. ವೆಲ್ಕಮ್ ಟು ದಿ ಮ್ಯೂಸಿಕ್ ಅಂತೂ ಮಕ್ಳಿಗೆ ಚೆನ್ನಾಗಿದೆ ನಂಗೆ ಅನ್ನಿಸ್ತಂಗೆ. ಇದು ಸಾಂಗ್ಸ್ಗಳು ಎರಡೇ ಬರ್ತಿರೋದು ಒಟ್ಟಿಗೆ. ABCD 1 2 3 ವಾಲ್ಯೂಮ್ ಅಪ್ ಡೌನ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ದಾರೆ. ಒಂದು 6 ಪ್ರಾಣಿಗಳ ಹೆಸರಿದೆ. ಅದನ್ನು ನಾವು ಪ್ರೆಸ್ ಮಾಡಿದ್ರೆ ಅದರ ಸೌಂಡ್ ಕೂಡ ಬರುತ್ತೆ. ಓಹ್, ಮ್ಯಾಥ್ಸ್ ಎಲ್ಲ ಇದೆ. 9 - 2 ಎಷ್ಟು? 7. 1. Yes. 10 - 8 is 2. You are right. Excellent. Thanks to you.
ಸೊ ಆರಾಮಾಗಿ 350 ರೂಪಾಯಿಗೆ ಮಕ್ಳಿಗೆ ಗಿಫ್ಟ್ ಕೊಡೋಕ್ಕೆ ಬರ್ಡೇ ಗಿಫ್ಟು ನಂಗೆ ಅನ್ನಿಸ್ತಂಗೆ ಇದೆಲ್ಲ ಒಂದು 2, 3, 4 ವರ್ಷದ ಮಕ್ಕಳಿಗೆ ಕೊಡೋದಕ್ಕೆ ಚೆನ್ನಾಗಿದೆ. ನೀವು ಲೋಕಲ್ ಶಾಪೆಲ್ಲ ತೊಗೋತೀರ ಅಂದರೆ ಹೆವಿ ಜಾಸ್ತಿ ಹೇಳ್ತಿರೋದಕ್ಕೆಲ್ಲ ನಂಗೆ ಅನ್ನಿಸ್ತಂಗೆ 500, 600, 1000 ರೂಪಾಯಿ ಹೇಳಿದ್ರು ಹೇಳ್ಬೋದು. 350 ರೂಪಾಯಿಗೆ ತುಂಬ ಒಳ್ಳೆಯ ಪ್ರಾಡಕ್ಟ್ ಅಂತೀನಿ. ಇನ್ನೂ ಇವತ್ತಿನ ಕೊನೆಯ ಪ್ರಾಡಕ್ಟು ನನಗೆ ನಿಜವಾಗ್ಲೂ ಇದನ್ನು ಟ್ರೈ ಮಾಡೋದಕ್ಕೆ ಇಷ್ಟ ಇಲ್ಲ ಆಯಿತಾ. ಫುಟ್ ಮಸಾಜರು EMS ಅಂತ EMS ಫುಟ್ ಮಸಾಜರ್. ಸೊ ನನಗೆ ಮೊದಲೇ ಕಾಲು ನೋವಿದೆ. ಇದನ್ನು ಹಾಕ್ಕೊಂಡು ಕಡಿಮೆ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ದೇವ್ರನೇ ಗೊತ್ತಿಲ್ಲ. ಅಯ್ಯೋ ಏನು ಗುರು ಇದು. ಯಾರು ಟ್ರೈ ಮಾಡ್ತೀರಾ ಇದನ್ನು? ಬನ್ನಿ, ಯಾರು ಟ್ರೈ ಮಾಡ್ತೀರಾ? ಪವನ್ನೇ ಕರೆಯೋಣ ಇವತ್ತು. ಮೈ ಗಾಡ್, ಫುಟ್ ಮಸಾಜರು. ಯಪ್ಪ ದೇವ್ರೇ, ಹೆಂಗಿರುತ್ತೋ ಗೊತ್ತಿಲ್ಲ. ಯಾಕೋ ಭಯ ಆಗ್ತಾಯಿದೆ. ಮಸಾಜ್ ಯಾರು ಮುಡ್ತೀರಾ ಫಸ್ಟು? ಕಾವ್ಯ ಬಾರೆ ಕಾವ್ಯ ಬಾ ಕೈಯಲ್ಲಿ ನೋಡು ಒಂದ್ಸಲ. ಪವನ್ ಬಾರೋ ಇಲ್ಲಿ, ಬಾರೋ ಇಲ್ಲಿ. ಇದ್ರ ಮೇಲೆ ಕಾಲಿಡಿ, 2 ಕಾಲು ನೋಡೋಣ. ಬಾರೋ ಇಲ್ಲಿ, ಏನೋ ಅಲ್ಲ, ಇಡೋ ನೋಡೋಣ. ಏನಾಯ್ತು? ನಿಜವಾಗ್ಲೂ ವರ್ಕ್ ಆಗ್ತಿದ್ಯಾ? ಏಯ್ ಬಾರಿ ಏನಾಗಲ್ಲ ಬಾ, ಏನಾಗಲ್ಲ ಬಾ 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 ನೋಡ್ಬಾ ಹೆಂಗಿದೆ ನೋಡ್ಬಾ, ಟ್ರೈ ಮಾಡು. ಏನೂ ಆಗಲ್ಲ. ಏನು ಅಂದ್ರೆ ಏನಾಗಲ್ಲ, ಇಡೇ ಏನಾಗಲ್ಲ. ನನ್ನ ಹಿಡ್ಕೊಬೇಡ ಅಷ್ಟೇ, ಮುಟ್ಲೇ ಬೇಡ ನಿನ್ನ. ಓ ಸರಿ ಇದ್ದಾಳೆ. ಏನಾಯ್ತು? ಹೋಗಿ ಸುಮ್ಮನೆ ಕಾಗೆ ಹರಿಸ್ತಾಳೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟೇ ಇದು. ಏನು ಇಲ್ಲಿ ನೋಡಿ, ಈ ಥರ ಇರುತ್ತೆ. ಸೊ ಇವರೆಲ್ಲ ಟ್ರೈ ಮಾಡಿದ್ದಾರೆ. ಸರ್ ನಾನು ಟ್ರೈ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತು, ಯಾರು ಕೈ ಇಡ್ತೀರಾ ಬನ್ನಿ. ಏನಂತ? ನಿಜವಾಗ್ಲು ಹಿಂಗೆ ಇಷ್ಟೇ ಅನ್ನೋದು ನನೀಗ. ಅಯ್ಯೋ ತಡಿಯಪ್ಪ, ಕುತ್ಕೊಂಡು ಒಂದ್ಸಲ ಟ್ರೈ ಮಾಡ್ತೀನಿ. ರಾಹುಲ್ ಮಾಡ್ರಂಗೆ ಸ್ವಲ್ಪ ಧೈರ್ಯ ಬರುತ್ತೆ. ಜೋರ ಹೊಡಿಯುತ್ತಾ? ಈ ನೋಡಿ, ಇನ್ನೊಂದ್ಸಲ ಟ್ರೈ ಮಾಡ್ತಾವ ನೀನು. ಕುತ್ಕೊಂಡು ನೋಡು ವರ್ಕ್ ಆಗುತ್ತಾ? ಕುತ್ಕೊಂಡು ಟ್ರೈ ಮಾಡ್ತೀನಿ. ಕುತ್ಕೊಂಡು ಬೆಟರ ನಿಂತ್ಕೊಂಡು ಬೆಟರ ಅಂತ ಒಂದ್ಸಲ ಹೇಳು ನನಗೆ. ಕುತ್ಕೊಂಡು ಏನು ಡಿಫ್ರೆನ್ಸ್ ಇಲ್ವಾ? ಏನು ಅಷ್ಟು ಚೆನ್ನಾಗಿ ಇಡ್ತಿದ್ಯಾ ನೀನು? ಹೌದಾ? ಇಲ್ಲ, ಕುತ್ಕೋತೀನಿ ತಡಿ, ಪರವಾಗಿಲ್ಲ ತಡಿ. ಓಕೆ, ದೇವ್ರೆ 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 ದೇವ್ರೆ. ಓಕೆ, ದೇವ್ರೆ 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 ದೇವ್ರೆ. ಇದು ನಾನು ಕಾಲಿಟ್ಟಾಗ ಮಿಸ್ ಕಾಲಿಗೆ ಅಂಟ್ಕೊಂಬಿಟ್ರೆ ನಾನು ಹಿಂಗೆ ಕಿತ್ತಕ್ಕಾಗ್ದಿಲ್ಲ. ಹಿಂಗೆ ಏನು ಮಾಡಲಿ ಆಗ? ದೇವ್ರೆ, ಓಕೆ. ನಿಜ ಜುಮ್ಮು ಅಂತು. ಇಲ್ಲೆಲ್ಲ ನಾನೆಲ್ಲ ಪಡ 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 ಅನ್ನುತ್ತಲ್ವಾ? ಆಗ್ತಿಲ್ಲ ನನಗೆ. ಇಡಾಗ ಆಗ್ತಿಲ್ಲ, ಇಟ್ಟ ತಕ್ಷಣ ಜುಮ್ ಅಂದ್ಬಿಟ್ಟು ತೆಗೀತು. ಇನ್ನು ನಿಜ ಆಗಲ್ಲ ನನಗೆ. ಐ ಥಿಂಕ್ ನಾನು ಸೆನ್ಸಿಟಿವ್ ಇದ್ದೀನಿ ಅಂತ ತುಂಬ ಈ ಚಿತ್ರದಲ್ಲಿ.
ಆಗಲ್ಲಕ್ಕ ನನಗೆ. ಕೆಲಸ ಮಾಡು, ಫಸ್ಟ್ ಈ ಕಾಲಿಡು ಆಮೇಲೆ ಆ ಕಾಲಿಡು. ಹಾಂ ವರ್ಕ್ ಆಗ್ತಿದೆ. ಹಾಂ ವರ್ಕ್ ಆಗ್ತಿದೆ ಆ್ಯಕ್ಚುಲಿ. ಜುಮ್ 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 ಅಂತ ಇದೆ. ಈ ಗಿಡ ಆಯ್ತು. ನರ ಒಂದೇ ಸಲ ಇಟ್ಕೊಳ್ಳುತ್ತೆ. ಹಿಡ್ಕೊಳ್ಳಲ್ಲ, ಅದು ಫುಲ್ ಇಲ್ಲಿಗೆ ಟ್ರಾನ್ಸ್ಫರ್ ಥರ ಆಗುತ್ತೆ ಫುಲ್ಲು. ಓ ಮೈ ಗಾಡ್. ಹುಯ್ ಹುಯ್ ಅಪ್ಪ. ಅಮ್ಮ ಯಪ್ಪ. ಓ ಹೋಲಿ ಶಿಟ್. ಹೆಂಗಾಗ್ತಿದೆ ಗೊತ್ತಾ? ಸಖತ್ತಾಗಿದೆ. ಈ ಬೆವರು ಇಳಿದೋಯ್ತು. ಈಗೇನು ಅನ್ನಿಸ್ತಾ ಇಲ್ಲ. ಮೈ ಮೈ ಗಾಡ್. ಹಾನೆಸ್ಟ್ಲಿ ದಿಸ್ ಇಸ್ ದ ಬೆಸ್ಟ್ ಮಸಾಜ್ ಐ ಎವರ್ ಹ್ಯಾಡ್. ಸಖತ್ತಾಗಿದೆ ಮಾತ್ರ. ಏನು ಅನ್ಸಲ್ಲ. ಆಮೇಲೆ ಒಂಥರ ನರ ಎಲ್ಲ ಫುಲ್ ಇದಾದಂಗೆ ಆಗುತ್ತೆ. ಒಂದು ಆ್ಯಕ್ಚುಲಿ ನರ್ವ್ಸ್ ಎಲ್ಲ ಫ್ರೀ ಆದಂಗೆ ಆಗುತ್ತೆ. ಬೆಂಕಿ ಇದೆ ಗುರು. ಸ್ಟಾರ್ಟಿಂಗ್ ನಂಗೆ ಇಡ್ಬೇಕಾದ್ರೆ ಹೆವಿ ಭಯ ಆಯಿತು. ಒಂದ್ಸಲ ಇಟ್ಟಾದ್ಮೇಲೆ ಎಳ್ದಂಗೆ ಆಗುತ್ತೆ ಅದು ಫುಲ್ಲು. ಇದಿಷ್ಟು ಇವತ್ತಿನ ಗ್ಯಾಜೆಟ್. 3,000 ರೂಪಾಯಿಗೆ ನನಗೊಂದು ಪರ್ಸನಲಿ ತುಂಬ ಇಂಟ್ರೆಸ್ಟಿಂಗ್. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ರಿಗ್ರೆಟ್ ಮಾಡಲ್ಲ ಇದನ್ನ ನನಗೆ. ಆಮೇಲೆ ಇದು ಸಖತ್ತಾಗಿತ್ತು. ಅದು ಬಿಟ್ಟರೆ ಇದು ಶಿಪ್ಪಿಂದು ಕೂಡ ಸಖತ್ತಾಗಿತ್ತು. ಆಮೇಲೆ ಈ ಮೈಕ್ ಅಂತೂ ಬೆಂಕಿ ಸೂಪರಾಗಿ ಕೆಲಸ ಮಾಡ್ತಾಯಿತ್ತು. ಇದುವೇ ಆಲ್ಮೋಸ್ಟ್ ಎಲ್ಲ ಗ್ಯಾಜೆಟು ಕೂಡ ಇವತ್ತಿಂದು ನಂಗನಸಂಗ್ ರೋಡಲ್ಲಿ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತು. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಇಷ್ಟ ಆಯಿತಾ. ಡಿವೈಡಬಲ್ ಬೇಜಾನ್ ಈ ಥರ ಚೀಪ್ ಪ್ರಾಡಕ್ಟ್ಗಳಿದ್ದಾವೆ. ಬಟ್ ಎಷ್ಟು ದಿನ ಕೆಲಸ ಮಾಡುತ್ತೋ ನಿಜ ಗೊತ್ತಿಲ್ಲ. ಸೊ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ನಿಮ್ಮ ರಿಸ್ಕ್ ಮೇಲೆ ನೀವು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.